ನಮಸ್ಕಾರ. 24x7 ಕರ್ನಾಟಕ ಸ್ವಾಗತ. ಅಮಿತ್ ಪುನೀತ್. ನಾವು ಬಂದಿರುವಂಥದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರನ್ನು ಭೇಟಿಯಾಗಲು. ಬನ್ನಿ, ರಾಜಕೀಯ ಜೀವನ ಕುರಿತು ಒಂದೆರಡು ಮಾತಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಟಿ ತಿಪ್ಪೇಸ್ವಾಮಿ ಅವರು. ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ನಾವು ಕೊಂಡಳ್ಳಿ ಗ್ರಾಮ ಪಂಚಾಯತಿ ಥರ್ಡ್ ವಾರ್ಡ್ನಿಂದ ಆಯ್ಕೆ ಆಗಿರೋದು. 3ನೇ ವಾರ್ಡ್ನಿಂದ ಆಯ್ಕೆ ಆಗಿರೋದು. ಓಕೆ ಸರ್. ಸರ್ ನೀವು ಈ ಸರಿ ಗೆದ್ದ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್? ಒಟ್ಟು ಮತ 900 ಓಟ್ ಚಲಾವಣೆ. 900 ಮತ ಬಂದಿರೋಂಥದ್ದು. ಸರ್ ಎದುರಾಳಿ ಅಭ್ಯರ್ಥಿಗಿಂತ ಎಷ್ಟು ಬಹುಮತದಲ್ಲಿ ಗೆದ್ದಿರುವಂಥದ್ದು? ನಾವು ಸುಮಾರು 600 ಓಟ್ ಹೆಚ್ಚು ಲೀಡಿಂಗ್ಗೆ ತಗೊಂಡಿದ್ವಿ. 600 ಲೀಡಿಂಗಲ್ಲಿ ಗೆದ್ದಿರುವಂಥದ್ದು. ಓಕೆ ಸರ್. ತಮ್ಮಂತ ಯಾವ ಪಕ್ಷದಲ್ಲಿ ಗುರುತಿಸ್ಕೋತಾ ಇದ್ರು ಸರ್? ನಾವು ಹುಟ್ಟಿನಿಂದಲೂ ನಮ್ಮ ರಾಜಕೀಯ ಜೀವನ ಆರಂಭಿಸಿದ್ದೆ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇರುವಂಥದ್ದು. ಹೌದು ಸರ್. ಈ ರಾಜಕೀಯದಲ್ಲಿ ನಿಮಗೆ ಎಷ್ಟು ವರ್ಷದೊಂದು ಅನುಭವ ಇದೆ ಸರ್? ನಾನು ವಿದ್ಯಾರ್ಥಿ ದೇಶದಲ್ಲಿದ್ದಾಗಲೂ ಕೂಡ ಕಾಂಗ್ರೆಸ್ ಯುವ ಕಾಂಗ್ರೆಸ್ ವತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಸುಮಾರು 18 ವರ್ಷದಿಂದಲೂ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿರೋಂಥದ್ದು. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನೀವೇ ಮೊದಲಿಗರ ನಿಮ್ಮ ಮನದಲ್ಲಿ ಯಾರು ಫಸ್ಟೇ ಬಂದಿರೋ ಸರ್? ನಮ್ಮ ತಂದೆಯರು ಅವರು ಅಷ್ಟೇ. ಅವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅಂದರೆ ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು ನಿಮ್ಗೆ. ಹೌದು. ನಮ್ಮ ತಂದೆಯವರು ಸಹ ಹಿಂದೆ 82ನೇ ಇಸ್ವಿಯಲ್ಲಿ ತಾಲೂಕು ಬೋರ್ಡ್ ಮೊಳಕಾಲ್ಮೂರು ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಆಗಿನಿಂದನೂ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಇವತ್ತಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ. ತಮ್ಮ ತಂದೆಯವರು ಮತ್ತು ನೀವು ಎಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಫಾಲೋ ಮಾಡಿಕೊಂಡು ಬರ್ತಿರೋಂಥದ್ದು. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ನಿಮಗೆ ಗುರುಗಳು ಅಂತ ಯಾರು ಇದ್ದಾರೆ ಬೆನ್ನೆಲುಬಾಗಿ ನಿಮಗೆ ಸ್ಫೂರ್ತಿಯಾಗಿ? ನನಗೆ ಸ್ಫೂರ್ತಿ ಅಂತಂದರೆ ಮೊದಲಿಗೆ ನಮ್ಮ ತಂದೆಯವರಿಗೆ ಸ್ಫೂರ್ತಿಯಾಗಿ KH ರಂಗನಾಥ್ ಸಾಹೇಬ್ರಿದ್ರು. ಅವ್ರು ತದನಂತರ ನಮಗೆ ಸ್ಫೂರ್ತಿ ಅಂದರೆ NY ಗೋಪಾಲಕೃಷ್ಣ ಅವರು. ಅವರು ಕ್ಲೀನ್ ಹ್ಯಾಂಡ್, ಶುದ್ಧ ಹಸ್ತರು, ಯಾವುದೇ ಒಂದು ಆಮಿಷಕ್ಕೆ ಇದಕ್ಕೆ ಒಳಗಾಗಿರೋದು. ಆದ್ದರಿಂದ ಅವ್ರ ಗುಣಗಳನ್ನು ಮೆಚ್ಚಿಕೊಂಡು ಅವರ ನಾಯಕತ್ವ ನಮಗೆ ಇಷ್ಟ ಆಗಿದೆ. ಓಕೆ ಸರ್. NY ಗೋಪಾಲಕೃಷ್ಣ ಅವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ಥರ ಒಂದು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ ಯಾವಾಗಲೂ, ಅವ್ರಿಗೆ ಯಾವ ಥರ ಒಂದು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಅವ್ರು ಇಷ್ಟು ದಿನ ನಮ್ಮ ಕ್ಷೇತ್ರದಲ್ಲಿ 4 ಬಾರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಗಳಿಸಿದ್ದಾರೆ. ಈ ಸಾರಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಪರಾಭವಗೊಂಡು ಈಗ ಮತ್ತೆ ಅವರು ಬಳ್ಳಾರಿ ಕ್ಷೇತ್ರದಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸ್ಪರ್ಧೆ ಮಾಡಿದ್ದಾರೆ. ಈಗ ನನ್ನ ಒಂದು ರಾಜಕೀಯ ಗುರು ಆಗಿರೋದ್ರಿಂದ ಅವ್ರಿಗೆ ನಾನು ಈ ಎಲೆಕ್ಷನ್ನಲ್ಲಿ ಅವ್ರು ಗೆದ್ದು ನಮ್ಮ ರಾಜ್ಯಕ್ಕೆ ಒಬ್ಬ ಒಳ್ಳೆ ಮಿನಿಸ್ಟರ್ ಆಗಲಿ, ಯಾವುದಾದ್ರು ಒಂದು ಖಾತೆ ಅವ್ರಿಗೆ ಕೊಡಲಿ ಅಂತ ನಾನು ಶುಭ ಹಾರೈಸ್ತೀನಿ. ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ದಾರೆ. ಅವರು ರಾಜಕೀಯ ಜೀವನದಲ್ಲಿ ಇನ್ನೂ ಮುಂದೆ ಸಾಗಲಿ, ಗೆಲ್ಲಿ ಅಂತ ಹೇಳೋಕ್ಕೆ ಹಾರೈಸ್ತಾ ಇದ್ದೀರಾ? ಹೌದು. ಓಕೆ ಸರ್. ಸರ್ ನೀವು ಈ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಗ್ರಾಮದಲ್ಲಿ ಆಗ್ಬೋದು, ನಿಮ್ಮ ವಾರ್ಡಲ್ಲಿ ಆಗ್ಬೋದು, 3ನೇ ವಾರ್ಡ್ ಅಂತ ಹೇಳಿದ್ರೆ ಇದರಲ್ಲಿ ಕಂಡು ಬರ್ತಿದ್ದ ಸಮಸ್ಯೆಗಳು ಯಾವಾಗ ಕಂಡು ಬರ್ತಿಲ್ಲ ಸರ್? ಇದರಲ್ಲಿ 3ನೇ ವಾರ್ಡ್ನಲ್ಲಿ ಮೊದಲು ಸ್ವಲ್ಪ ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಕಡಿಮೆ ಇತ್ತು. ಹೋದ ಪೀರಿಯಡ್ನಲ್ಲಿ ಕೂಡ ಮಳೆ ಸರಿಯಾಗಿ ಸಮಯಕ್ಕೆ ಮಳೆ ಬಾರದೇ ಇರೋದ್ರಿಂದ ಕುಡಿಯೋ ನೀರಿನ ಸ್ವಲ್ಪ ಸಮಸ್ಯೆ ಆಗಿತ್ತು. ಬೇರೆ ಉಪ್ಪು ನೀರು ಎಲ್ಲ ಬರ್ತಿತ್ತು, ಬಳಸೋ ನೀರಿಗೆ ಪ್ರಾಬ್ಲಮ್ ಇರಲಿಲ್ಲ. ಮತ್ತು ನಾವು ಬಂದ ನಂತರ ಬೋರ್ವೆಲ್ಗಳು ಹಾಕಿಸಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಸಹಕಾರ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ವಿ. ಸರ್ ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ ಥರ ಕ್ರಮ ಕೈಗೊಂಡಿದ್ದೀರಾ ಸರ್? ಸ್ವಚ್ಛತೆ ಬಗ್ಗೆ ನಾವು ಯಾವಾಗ ವಾರಕ್ಕೊಮ್ಮೆ ಅಲ್ಲಿ ಪಂಚಾಯತಿ ಕಾರ್ಯಾಲಯದಲ್ಲಿ ಟೈಮ್ ಟೇಬಲ್ ಹಾಕಿರ್ತೀವಿ. ಇಂಥ ದಿನ ಈ ವಾರ್ಡಿಗೆ ಹೋಗ್ಬೇಕಂತ. ಅದು ಟೈಮ್ ಪ್ರಕಾರ ಅವ್ರು ಬಂದು ನಾವು ಅವ್ರು ಬರ್ದಿದ್ರೂ ಅಲ್ಲಿ ಭೇಟಿಗೆ ಫೋನ್ ಮಾಡಿ ಕಾರ್ಯಕ್ರಮ ನಮ್ಮ ವಾರ್ಡ್ನಲ್ಲಿ ಆಯಾ ವಾರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕೈಗೊಳ್ತೀವಿ. ಅಂದರೆ ವಾರಕ್ಕೊಮ್ಮೆ ಪ್ರತಿ ವಾರಕ್ಕೊಮ್ಮೆ ಹೋಗಿ ಚೆಕ್ ಮಾಡಿಕೊಂಡು ಏನೇನು ಕುಂದುಕೊರತೆ ಇದೆ ಎಲ್ಲನೂ ಬಗೆಹರಿಸ್ಕೊಂಡು ಬರ್ತಾರೆ. ಯಾರಾದರೂ ಇಲ್ಲಿ ಯಾರಾದರೂ ಮನೆ ಹತ್ರ ಪ್ರಜೆಗಳು ಹೇಳಿದರೆ, ಯಾರು ಜನಗಳು ನಮ್ಮ ಮನೆ ಹತ್ರ ಗಲೀಜಾಗಿದೆ ಅಂತಂದರೆ ತಕ್ಷಣವೇ ಅವ್ರನ್ನ ಕರೆಸಿ ಅದನ್ನು ಮಾಡಿಸ್ತೀವಿ. ಆಮೇಲೆ ಇನ್ನು ರೇಷನ್ ಕಾರ್ಡಿಂದು ಮತ್ತು ಈ ಕೆಲವರಿಗೆಲ್ಲ ವೃದ್ಧಾಪ್ಯ ವೇತನ, ವಿಧವಾ ವೇತನ
ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಈಗ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಮೇಲೆ ಅಂತ BCM ಜನಾಂಗಕ್ಕೆ ಭಾಳ ಅನುಕೂಲ ಆಗಿದೆ. ಈಗ BCM ಆಫೀಸ್ನಲ್ಲಿ ಆಗುವಂಥ ಎಲ್ಲ ಲೋನ್ಗಳು ಕೊಡಿಸೋಂಥ ವ್ಯವಸ್ಥೆ ನಾವು ನಮ್ಮ ವಾರ್ಡ್ನಲ್ಲಿ ಕೊಡಿಸ್ತಾ ಇದ್ವಿ. ಮೊದಲಿಂದ ಮಾಡ್ಕೊಂಬಂದಿದ್ವಿ, ಈಗಲೂ ಮಾಡ್ತಾಯಿದ್ವಿ. ನಿಮ್ಮ ಗ್ರಾಮಕ್ಕೆ BCM ಇಂದ ಬರುವಂಥ ಅನುದಾನಗಳನ್ನ ಕರೆಕ್ಟಾಗಿ ಸದುಪಯೋಗಪಡಿಸ್ಕೊಂಡು ಎಲ್ಲ ಗ್ರಾಮ ಜನತೆಗೆ ಸಿಗೋಕ್ಕೆ ನೇರವಾಗಿ ಮಾಡ್ತೀವಿ. ಓಕೆ ಸರ್. ಸರ್ ನಿಮಗೆ 4 ವರ್ಷ ಕಾಲಾವಧಿ ಮುಗಿದಿದೆ ಸರ್. ಸರ್ ಈ 4 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿದ್ರೆ ಸರ್? 4 ವರ್ಷದಲ್ಲಿ ಈಗ ಸ್ವಲ್ಪ ಕೆಲವು ಈ ನಮ್ಮ ವಾರ್ಡ್ನಲ್ಲಿ ಈ ಓಣಿ ಅಂತ ಬರ್ತವೆ, ರಸ್ತೆಗಳು ಭಾಳ ಓಡಾಡೋಕ್ಕೆ ದುಸ್ತರವಾಗಿದ್ವು. ಕತ್ಲು ಟೈಮಲ್ಲಿ ಮುದುಕರು ಅಡ್ಡಾಡೋಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಅವನ್ನೆಲ್ಲ ರಿಪೇರಿ ಮಾಡಿಸಿದ್ವಿ. ಮತ್ತು ಚರಂಡಿ ವ್ಯವಸ್ಥೆ ಮಾಡಿಸಿದ್ವಿ, ಬೇಕಾದ್ರೆ ನೀವೇ ನೋಡ್ಬೋದು ಇಲ್ಲಿ ಬೇಕಾದ್ರೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ. ಮತ್ತು ಮನೆ ಮನೆಗೆ ಈಗ ವಸತಿ ಒಂದು ಯೋಜನೆಯಲ್ಲಿ ನಮಗೆ ಭಾಳ ಕಡಿಮೆ. ನಾವು ಗ್ರಾಮ ಪಂಚಾಯತ್ ಸದಸ್ಯರಾದಮೇಲೆ ವಸತಿ ಯೋಜನೆ ನಮ್ಮೂರಿಗೆ ಬಂದಿರತಕ್ಕಂಥ ಮನೆಗಳ ಸಂಖ್ಯೆ ಭಾಳ ಕಡಿಮೆ. ಈ ಸರಿ ಆದರೂ ಕೂಡ ಬಂದೆವು ಅಂದರೆ ಬರೀ SC/ST ಜನಾಂಗಕ್ಕೆ ಮೀಸಲಾಗಿರೋದ್ರಿಂದ ಹೆಚ್ಚಿಗೆ ಇತರೆ ಜನಾಂಗಕ್ಕೆ ಮನೆಗಳು ಕಡಿಮೆ ಮಾಡಿದ್ದಾರೆ. ಆ ಯೋಜನೆಯಲ್ಲಿ ಮತ್ತು 1-2 ಮನೆಗಳು ಮಾಡ್ಕೊಳ್ಳೋಕ್ಕೆ ಅವಕಾಶ, ಬಡವರಿಗೆ ಏನು ನಿರ್ಗತಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ಓದಂಥ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡೋಂಥವ್ರಿಗೆ ಕೂಡ ನಾವು ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಅದು ಕೂಡ ಹೆಲ್ಪ್ ಮಾಡಿ ಕೊಡಿಸ್ಬಿಟ್ಟಿದ್ದೀವಿ. ವಿದ್ಯಾಭ್ಯಾಸಕ್ಕಾಗಿ BCM ಆಫೀಸ್ನಲ್ಲಿ ಓಡಾಡಿ ಯಾರು ವೃತ್ತಿ ಪ್ರಶಿಕ್ಷಣ ಗೋಸಿ ಹೋಗ್ತಿದಾರೋ ಅಂತಾರೆ ಒಂದು 4-5 ಜನಕ್ಕೆ ನಾವು ಲೋನ್ ಕೊಡಿಸಿದ್ವಿ. ಒಟ್ಟು ಸರ್ಕಾರದಿಂದ ಬಡ ಮಕ್ಕಳಿಗೆ ಯಾವುದೇ ಒಂದು ರೀತಿಯಿಂದ ಅನುಕೂಲ ಆಗ್ತದೆ ಅದನ್ನು ಕ್ಯಾಚ್ ಅಪ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ನಾವು ನನ್ನ ಜೊತೆಗೆ ಇನ್ನು ನಮ್ಮ ವಾರ್ಡ್ನಲ್ಲಿ ಕೆಲವರು ಮುಖಂಡರಿದ್ದಾರೆ, ಹುಡುಗರಿದ್ದಾರೆ, ಅವರೆಲ್ಲ ನನ್ನ ಜೊತೆಗೆ ಸಹೋದ್ಯೋಗಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಓಕೆ ಸರ್, ತಮಗೆ ಇನ್ನೂ 1 ವರ್ಷ ಅವಧಿ ಇದೆ ಸರ್. ಈ ವರ್ಷದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಯೋಜನೆ ಇಟ್ಕೊಂಡಿದ್ದೀರಾ? ಈಗ ಆಲ್ಮೋಸ್ಟ್ ಆಲ್ ಅಭಿವೃದ್ಧಿ ಭೌತಿಕ ಒಂದು ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು, ಈ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನಮ್ಮ ವಾರ್ಡ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಮುಗಿಸಿದ್ವಿ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಇನ್ನು ಈಗ ಕೆಲವು ರೈತರು ನಮ್ಮ ವಾರ್ಡ್ನಲ್ಲಿ ಮತ್ತು ಗ್ರಾಮದಲ್ಲಿ ಬರ್ತಕ್ಕಂಥವ್ರಿಗೆ ಈ ಕುರಿ ಶೆಡ್ಗಳು, ದನದ ಶೆಡ್ಗಳು ಮತ್ತು ಇನ್ನಿತರ ಯಾವುದಾದ್ರೂ ಅನುಕೂಲಗಳು ಈಗ ಮಾಡ್ಕೋಬೋದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಅವ್ಯಾವ ಇನ್ನೂ ಭಾಳ ಮಟ್ಟಿಗೆ ಕೆಲಸ ಆಗಿಲ್ಲ. ಅವನ್ನ ಕೇಳಿದಂಥ ರೈತರಿಗೆ ನಾವು ಮಾಡಿಕೊಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿ. ಓಕೆ ಸರ್. ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಒಂದು MLA ಆಗ್ಬೋದು, ಒಂದು MP, ಇವ್ರ ಗ್ರಾಂಟ್ ಅಂತಂದರೆ ನಿಮ್ಮ ಗ್ರಾಮಕ್ಕೆ ಏನಾದ್ರು ಒಂದು ದೊಡ್ಡದಾಗಿ ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದನ್ನು ಮಾಡಿಸಿದ್ದೀರಾ ಸರ್? ಈಗ ನಾನು 10 ವರ್ಷ ಹಾಲಿನ ಡೈರಿ, ನಮ್ಮೂರಲ್ಲಿ ಹಾಲಿನ ಡೈರಿ ಇರಲಿಲ್ಲ. ಫಸ್ಟ್ ಹಾಲಿನ ಸೊಸೈಟಿ ಒಂದು ಸ್ಥಾಪನೆ ಮಾಡಿದ್ವಿ, ನಾವೇ ಮಾಡಿದ್ವಿ. 10 ವರ್ಷ ನಾನು ಅಧ್ಯಕ್ಷರಾಗಿದ್ದೆ. ಅದಕ್ಕೊಂದು ಪ್ರಥಮವಾಗಿ ಸ್ಟಾರ್ಟಿಂಗ್ಗೆ 15 ಲೀಟ್ರ್ ಹಾಲು ಕಲೆಕ್ಷನ್ ಆಗ್ತಿತ್ತು ಸ್ಟಾರ್ಟಿಂಗ್ ಪ್ರಥಮವಾಗಿ. ಆಮೇಲೆ ಬರ್ತಾ ಬರ್ತಾ ಡೈಲಿ 600 to 800 ಲೀಟರ್ಸ್ ಕಲೆಕ್ಟ್ ಆಗ್ತಿತ್ತು. 600-800 ಲೀಟರ್. ಆಮೇಲೆ ನಾವು ಅದರಲ್ಲಿ ಬಂದಂಥ ಲಾಭಾಂಶದಲ್ಲಿ ಒಂದು ನಿವೇಶನ ಕೊಂಡ್ಕೊಂಡು ಈಗ ಸರ್ಕಾರದಿಂದ ಸ್ವಲ್ಪ ಅನುದಾನ ಅದರಲ್ಲಿ ನಾವು ಹಾಕ್ಸ್ಕೊಂಡು ಒಂದು ಬಿಲ್ಡಿಂಗ್ ಮಾಡಿ ಶಾಶ್ವತವಾಗಿ ಒಂದು ಸೊಸೈಟಿ ಕಟ್ಟಿದ್ದೀವಿ. ಹಾಲಿನ ಡೈರಿಗೆ ನಮ್ಮ ಅಧ್ಯಕ್ಷತೆಯಲ್ಲಿ, ನಮ್ಮ ಮುಂದಾಳತೆಯಲ್ಲಿ ಒಂದು ಶಾಶ್ವತವಾದಂಥ ನೆಲೆ ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಯಾರಾದರೂ ಮಾಡ್ಕೊಂಡವ್ರೆ ಅದಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. ಒಂದು ನೆಲೆ ಮಾಡಿದ್ವಿ. ಓಕೆ ಸರ್. ಸರ್, ತಮಗೆ ಒಂದು ತಾಲೂಕು ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತಿಗೆ ಕಾಂಪೀಟ್ ಮಾಡೋಕ್ಕೆ ಆಸೆ, ನಿಮ್ಮ ಕ್ಯಾಟಗರಿ ಮೇಲೆ ಏನಾದ್ರು ಟಿಕೆಟ್ ಸಿಕ್ಕಿದ್ರೆ ಕಾಂಪೀಟ್ ಮಾಡೋದು ಏನೋ ಆಸೆ ಆಕಾಂಕ್ಷೆಗಳು ಏನಾದ್ರು ಇದೆಯಾ ಸರ್? ಹೌದು, ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಇರ್ತಕ್ಕಂಥ ಆಸೆ ಅದು. ನಮಗೇನು ನಾವು ಅಷ್ಟು ಹುಟ್ಟಿನಿಂದಲೇ ರಾಜಕೀಯ ಜೀವನ ನಮ್ಮ ಹಿನ್ನೆಲೆ ಇರೋದ್ರಿಂದ ಅದು ಕಾಂಗ್ರೆಸ್ ಪಕ್ಷದಲ್ಲೇ ನಾವು ತೋರಿಸ್ಕೊಂಡಿದ್ವಿ. ಈಗ ಸಿದ್ದರಾಮಯ್ಯರು ಒಳ್ಳೆ, ಈಗ ಗೋಪಾಲಕೃಷ್ಣವರು ಯಾವ ಟೈಪ್, ಸಿದ್ದರಾಮಯ್ಯನವರು ಅದೇ, ಅವರು ಶುದ್ಧಾಸ್ತರಿಂದ ಈಗೆಲ್ಲ ಪ್ರಸಿದ್ಧಿ ಆಗಿದ್ದಾರೆ. ಅವರು ಸಹ ಅವರ ಆಶೀರ್ವಾದ ನಮಗೆ ಬೇಕು.
ಮತ್ತು ನಮ್ಮ ಜಿಲ್ಲೆಯಲ್ಲಿ ಇನ್ನೂ 6 MLA ಶಾಸಕರಿದ್ದಾರೆ. ಸನ್ಮಾನ್ಯ ಶ್ರೀ ಬಿ ಜಿ ಗೋವಿಂದಪ್ಪನವರು, ಮತ್ತು ನಮ್ಮ ಹಿರಿಯೂರು ಸುಧಾಕರ್ ಅವರು, ಮತ್ತು ಚಳ್ಳಕೆರೆ ಟಿ ರಘುಮೂರ್ತಿ ಸಾಹೇಬರು, ಇವರೆಲ್ಲ ನಮಗೆಲ್ಲ ಹಿರಿಯರಾಗಿರೋದ್ರಿಂದ ಅವರೆಲ್ಲ ಆಶೀರ್ವಾದ ಬೇಕು. ಅವ್ರ ಆಶೀರ್ವಾದ ಮಾಡಿದರೆ ಮತ್ತು ಈ ಜನಗಳ ಆಶೀರ್ವಾದದಿಂದ ನಾನು TP ಆಗಲಿ ಅಥವಾ ZP ಆಗಲಿ ಕಾಂಪೀಟ್ ಮಾಡೋಕ್ಕೆ ನಾನು ಸಿದ್ಧನಾಗಿ ಇದ್ದೀನಿ. ಕಾಂಪೀಟ್ ಮಾಡ್ತೀರಾ ಅಂತ ಹೇಳ್ಬೋದು ಸರ್. ಸರ್, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮನ್ನ ಹೊರತುಪಡಿಸಿ ಇನ್ನೂ ಉಳಿದ ಸದಸ್ಯರುಗಳಿದ್ದಾರೆ. ಉಳಿದ ಸದಸ್ಯರುಗಳು ಯಾವ ಥರ ಒಂದು ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ ಸರ್? ಈಗ ಉಳಿದ ಸದಸ್ಯರಂದರೆ ಪಂಚಾಯತಿ ವ್ಯವಹಾರಕ್ಕೆ ಬಂದು ಎಲ್ಲರೂ ಒಂದು ಕೇಳ್ತಾರೆ. ಒಂದು ಊರಿನ ಸಮಸ್ಯೆ ಬಂದಾಗ ಯಾವುದೇ ಒಂದು ಕೆಲಸ ಅಭಿವೃದ್ಧಿ ಆಗಬೇಕಂದ್ರೆ ಯಾರೂ ಅಪೋಸ್ ಮಾಡಲ್ಲ. ಎಲ್ಲರೂ ಒಂದೇ ಒಮ್ಮತಕ್ಕೆ ಬರ್ತಾರೆ, ಹೊಂದ್ಕೊಂಡು ಹೋಗ್ತಿದೆ ಅಂತ. ಸರ್, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವ ಥರ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಹೇಳೋದೇನಂದರೆ ಎಲ್ಲರೂ ಒಂದಾಗಿ ಹೋಗ್ಬೇಕು. ಪಂಚಾಯತಿಯಲ್ಲಿ ರಾಜಕೀಯ ಮಾಡೋದು ನನಗೆ ಇಷ್ಟ ಆಗಲ್ಲ. ಪಂಚಾಯತಿಯಲ್ಲಿ ರಾಜಕೀಯ ಮಾಡೋದಲ್ಲೇ ನೀನು ಆ ಪಾರ್ಟಿ ನಾನು ಈ ಪಾರ್ಟಿ ಅಂದಮೇಲೆ ಊರಿಗೆ ಅಭಿವೃದ್ಧಿ ಆಗೋಂಥ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸಿ ಯಾವುದೇ ವಿಷಯದಲ್ಲಾಗಲಿ ಕೈ ಜೋಡಿಸಿ ನಡೆಸ್ಕೊಂಡು ಹೋದರೆ ಒಂದು ಗ್ರಾಮ ಅಭಿವೃದ್ಧಿ ಅದು ಪೂರಕವಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಕಳೆದ ಒಂದು ಪ್ರಶ್ನೆ ಸರ್. ನೀವು ಸ್ಥಾನ ಪಡೆಯಲು ನಿಮ್ಮ ಗ್ರಾಮದ ಜನತೆನೇ ಕಾರಣ. ನಿಮ್ಮ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವ ಥರ ಒಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನನಗೆ ಈ ಸರಿ ಎಲೆಕ್ಷನ್ನಲ್ಲಿ ಗೆಲ್ಲಕ್ಕೆ ಮತ್ತು ಮುಂದೆ ನನ್ನ ರಾಜಕೀಯ ಜೀವನಕ್ಕೂ ಸಹ ಈ ಗ್ರಾಮದ 3ನೇ ವಾರ್ಡ್ ಅಂತಲ್ಲ, ಎಲ್ಲ ಇಡೀ ಕೊಂಡಳ್ಳಿ ಗ್ರಾಮದ ಜನತೆನೂ ಸಹ ನನಗೆ ಭಾಳ ಸಹಾಯ ಮಾಡಿದ್ದಾರೆ. ನನಗೆ ಬೆನ್ನು ತಟ್ಟಿದ್ದಾರೆ ಯಾವಾಗಲೂ. ಅವ್ರ ಸಹಾಯ ಹಸ್ತ ನನಗೆ ಯಾವಾಗಲೂ ಇರುತ್ತೆ. ಆದ್ದರಿಂದ ಅವರಿಗೆ ನಾನು ಯಾವಾಗಲೂ ಅವರು ಯಾರೇ ಒಂದು ಏನೇ ಕೇಳಿದ್ರು ಆ ಕೆಲಸದಲ್ಲಿ ನಾನು ಭಾಗಿಯಾಗ್ತೇನೆ ಮತ್ತು ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೇನೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರನ್ನು ಅವರ ಅಭಿವೃದ್ಧಿ ಕೆಲಸವನ್ನು ಅವ್ರು ಏನು ಹೇಳಿದ್ರು ಅಂತ. ಅವ್ರ ರಾಜಕೀಯ ಜೀವನ ಇದೇ ಥರ ಸಾಗಲಿ ಅಂತ ಹೇಳ್ತಾನೆ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಪುನೀತ್, ಚಿತ್ರದುರ್ಗ. ನಮಸ್ಕಾರ ಸರ್. ನಮಸ್ಕಾರ.